ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹಾಂ, ಏನಿದು? ನಮ್ಮ ಮನಿನಾ ಇದು? ಅಯ್ಯೋ 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 ಅಯ್ಯೋ, ಮನೆ ಕಳಾನೇ ಬದಲಾಗಿತ್ತಲ್ಲಪ್ಪ. ಎಷ್ಟು ಒಗಾತ್ ಮಾಡ್ಯಾಳ. ಎಷ್ಟೊತ್ತಿಗೆ ಎದ್ದಾಳಿಕಿ? ಓ, ಚಾ ಕೊಡ್ಲೆ ಒಂದ್ ಸ್ವಲ್ಪ. ಸುಮ್ಮನೆ ಬಂದು ಕುಂದ್ರಾಕತ್ತಿರಲ್ರಿ. ಮನಿ ನೋಡಿದ್ರೆ? ನೀ ನೋಡು ಮನಿನ ಒಮ್ಮೆರ ಹಿಂಗ್ ಇಟ್ಕೊಂಡಿದ್ದೇನ. ಹೌದಪ್ಪ, ನಾ ಹಿಂಗೆ ಇಟ್ಕೊಂಡಿಲ್ಲ. ಅಲ್ಲ, ಎಷ್ಟು ಒಗಾತ್ ಮಾಡ್ಯಾಳಲ್ಲ ಮನಿ. ಈ ಸೋಫಾ ಗೀಪ ಎಲ್ಲ ಹಿಂಗಿದ್ದಿದ್ದಿಲ್ಲ, ಆ ಕಡಿದ್ವು ಎಲ್ಲ ಚಂದಾಗಿ ಸರಿಸಿಟ್ಟು ಎಷ್ಟು ಚಂದ ಒಗಾತಿ ಮಾಡ್ಯಾಳ್ರಿ. ಬೆಳಿಗ್ಗೆ ನಾ 6 ಗಂಟೆಗೆ ವಾಕಿಂಗ್ ಹೊಂಟಿದ್ನಲ್ಲ, ಅದಕ್ಕೆ ಮುಂಚೆ ಎದ್ದಾಳ. ಎದ್ದಾಗ್ಲೇ ಮತ್ತ ಕಸ ಗಿಸ ಎಲ್ಲ ಹೊಡೆದು ಅಂಗ್ಳಕ್ ನೀರ್ ಹಾಕಕತ್ತಿದ್ಲ. ನೋಡಿ ಅಡ್ಡಿ ಇಲ್ ಬಿಡು ಅಂತೇಳಿ ಅನ್ಕೊಂಡ ಹೋದೆ. ಅಷ್ಟೊತ್ನ್ಯಾಗ ಕೇಳಿದ್ಲು ಪಾಪ, ಅವರ ಚಾ ಕೊಡ್ಬೇಕನ ಅಂತೇಳಿ. ನಾನು ಬ್ಯಾಡವಾ, ವಾಕಿಂಗ್ ಹೋಗಿ ಬಂದ್ ಆರಾಮ ಬರ್ತಾ ಹಾಲು ತಗೊಂಡ್ಬರ್ತೀನಿ, ಆಮೇಲೆ ಕೊಡು ಅಂತ ಅಂದೆ. ಹೌದಾ? ಅಲ್ಲ, ಹಿಂಗೆ ಇದ್ಬಿಟ್ರೆ ಸಾಕಪ್ಪ. ಖುಷಿ ಆಯ್ತು ನನಗಂತೂ ಖರೇನ. ಅಲ್ಲ, ನೋಡಿದ್ರಿ ಎಷ್ಟು ಚಂದ ಒಗಾತಿ ಸ್ವಚ್ಛ ಮಾಡ್ಯಾಳ. ಅಯ್ಯೋ ದೇವ್ರೇ, ಆ ನಂದಿನಿ ಏನಾರ ಈ ಜಗದಾಗ ಇದ್ದಿದ್ರೆ ಚೀಚಿ 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 ಮನಿ ಏನಾರ ಆಕಾರ ದೆಪ್ಸಿರ್ತಿದ್ಲು. ದೆಪ್ಸದ ತಟಿಗೋಲಿ ಎದ್ದೇಳ್ಬೇಕಲ್ಲಕ್ಕಿ. ಅದು ತಟಿಗೋಲಿ ನನ್ನ ಗಂಡು ಕುಟ್ಟು ನನ್ನ ಮಗನ ಕುಟ್ಟು ಇನ್ನೂ ಬಾಳೆನಾರ ಮಾಡ್ಬೇಕಲ್ಲಕ್ಕಿ. ಅಯ್ಯೋ, ಆಕೇನು ಬಾಳೆ ಬದುಕು ಮಾಡ್ಯಾಳು. ಯಾವನ್ನ ಬೆನ್ನ ತಗೊಂಡು ಓಡಿಗ್ಯಾಳ ಅಲ್ಲಿಗ. ಇಂಥ ಕೇಕ್ ಅಷ್ಟೇ. ಹೋಗ್ಲಿ ಬಿಡ, ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಅದೇನು ಸುಳ್ಳಲ್ಲ. ಒಳ್ಳೆ ಹುಡುಗಿನೇ ಸಿಕ್ಲ ನನ್ನ ಮಗ್ಗ. ಹೋಗ್ಲಿ ಬಿಡ ಮರಾಯ, ತಗ ಆಕಿ ಸುದ್ದಿ ಅದಕ್ಕೀಗ ಬಿಡು, ಹೋಲೆ ತಗ. ಆದ್ರೂ ನಮ್ ಶ್ರೀಧರ್ಗ್ ಪಾಪ ಇಂಥ ಮಗಳು ಹುಟ್ಟಬಾರ್ದಾಗಿತ್ತು. ಹೋಗಿ ಮಾತಾಡ್ಸ್ಕೊಂಡಾರ ಬರ್ಬೇಕಿತ್ರಿ. ನನಗ್ ಗೊತ್ತೈತಿ ಮರಾಯ, ನೀ ಯಾಕೆ ಮಾತಾಡ್ಸಕ್ ಹೋಗ್ಬೇಕನ್ನಕತ್ತಿ ಅಂತ ನನಗ್ ಗೊತ್ತೈತಿ. ಬೇಡ, ಅದ ಏನ್ ಅವಶ್ಯಕತೆ ಇಲ್ಲ. ಏನು ಹಳ್ಳಕ್ ಬಿದ್ದರ್ಗ ಆಳ್ಗೊಂದ್ ಕಲ್ ಅಂತೇಳಿ ಅವ ಅವಶ್ಯಕತೆ ಇಲ್ಲ. ಏನ್ ಮಾತಾಡ್ಸೋ ಅವಶ್ಯಕತೆ ಇಲ್ಲ. ನಾವ್ ಅದನ್ನ ಆದಷ್ಟು ಸುಮ್ನಿದ್ರೆ ಅವ್ರಿಗೆ ಮನ್ಸಿಗೆ ಖುಷಿ ಅನಿಸ್ತತಿ, ನೆಮ್ಮದಿ ಇರ್ತತಿ. ನಾವು ಈಗ ಆ ಟಾಪಿಕ್ ತಗೊಂಡೋಗಿ ಮಾತಾಡ್ಸೋ ಅವಶ್ಯಕತೆ ಇಲ್ಲ, ಸುಮ್ನಿರು. ಈಗ ಮನ್ಯಾಗ ಸವಿತಾ ಅಕ್ಕಿ ಎಷ್ಟಾದ್ರು ಅವ್ರವ್ರು ಎಲ್ಲ ಒಂದೇ ರಿಲೇಷನ್. ಏನ್ ನಾವೇನ್ ಬ್ಯಾರೆ ಸೊಸಿ ತಂದಿಲ್ಲ. ಈಗ ಅಕ್ಕಿ ಮುಂದೆ ನೀವು ಇವ್ರಿಗೆ ಮಾತಾಡೋದು ಒಂದ್ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ಯಾಕೆ ಮಾತಾಡಿ ಸಣ್ಣವ್ರಾಗ್ಬೇಕು ನಾವು? ಸುಮ್ಮನೆ ಇದ್ ಬಿಡ. ಸರಿ, ಹೋಲ್ ಬಿಡ್ರಿ. ಆಕಿ ವಿಚಾರನ ಬೇಡ ನಮಗೆ. ಆದ್ರೆ ನಾನೇ ಚಾ ಮಾಡ್ಕೊಡ್ಬೇಕನ? ನನಗೂ ನನ್ನ ಸೊಸಿಗೆ ಏನು ಚಾ ಕುಡಿಬೇಕಂತ ಆಸೆ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಇಲ್ಲ ಪಾಪ, ಬೆಳಗಿಂದ ಜಗ್ ಕೆಲಸ ಮಾಡ್ಯಾಳಕಿ. ಆಯ್ತು, ನಾನೇ ಮಾಡ್ಕೊಂಬರ್ತೀನಿ ತಡ್ರಿ. ಓ ಮಾವರ ಬಂದ್ರಿ? ನೀವು ಕುಂತರಿ, ನಾನು ಚಾ ಮಾಡ್ಕೊಂಬರ್ತೀನಿ. ಹಬ್ಬಾ, ಅಡಿಗೆ ಮನೆ ಕೆಲಸ ತಪ್ತು ಇನ್ಮೇಲೆ. ಕುಂತಿಲ್ಲ? ಇನ್ಮ್ಯಾಗ ಅಡಿಗೆ ಮನೆ ಕೆಲಸ ತಪ್ತಪ್ಪ. ಆರಾಮ್ ಇನ್ಮೇಲೆ ನಾನು ನನ್ಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತ ಕೇಳ್ಕೊಬೇಡ್ರಿ. ನನ್ಗೆ ಸೊಸಿ ಬಂದಾಳ, ಆಕೆ ಕಡೆ ಮಾಡಿಸ್ಕೊಂತೀನಿ ನಾನು ಆರಾಮಾಗಿ. ವಯಸ್ಸಾದ್ಮೇಲೆ ಸೊಸಿನ ಅಲ್ಲ ನೋಡ್ಕೋಬೇಕು. ಅದಕ್ಕೆ ಮಾವ ಚಾ ತಗೋರಿ. ಮನಿಗೆ ಸೊಸಿ ತಂದು ತಪ್ಪು ಮಾಡಿದ್ವೇನಾ ಅಂತ ಈಗ ಯಾಕೋ ಸ್ವಲ್ಪ ಅನ್ಸಾಕತ್ತೈತಿ ನನಗ. ಕರಿನ ಸೊಸಿ ತರಬಾರ್ದಾಗಿತ್ತು ಮನಿಗೆ. ಯಾಕಪ್ಪ, ಏನಾತು? ಏನಾರ ಬೇಜಾರಾತ? ಅಲ್ಲ, ಹಂಗಿದ್ರೆ ಹೇಳ್ರಿ ಅಪ್ಪ, ಆಕಿ ತಿಳ್ಕೊತಾಳ. ನೀವು ಹಿಂಗಂದ್ರೆ ಹೆಂಗ ಆಕಿಗೆ ಬೇಜಾರಾಕೈತಿ? ಹೌದ್ರಿ, ನಿಮ್ದೇನು ಎಲ್ಲ ಮನೆಗೊಳಗೆ ಅತ್ತಿ ಕಾಟಿದ್ರ ಇಲ್ಲಿ ನಾ ಏನು ಅನ್ನೋದಿಲ್ಲಕ್ಕಿಗೆ ನೀವು ಚಾಲು ಮಾಡ್ಬೇಕಂತ ಮಾಡಿರೇನ? ಅಲ್ಲ ಮರೆಯ, ನಾ ಯಾಕಂದೆ ಅಂದ್ರೆ ಏನ್ವಾ ಸೊಸಿ, ನಿನ್ಗೆ ಯಾಕವ ಅನ್ಲಿ ನಾನು. ಈಕಿ ಆಟ ಈಟ ಚೂರು ಪಾರು ಒಂಚೂರು ಕೆಲಸನಾರ ಮಾಡ್ತಿದ್ಲು. ಈಗ ನೀ ಬಂದೆಲ್ಲ, ಮುಗೀತು. ಮೈ ಉಳಿಸ್ಕೊಳ್ಳೋದೆ ಬೆಕ್ಕಿನ ಸುಖ ಈಗ. ಆರಾಮ್ ಒಂದಿಟ್ಟು ಹಾಲು ಕುಡ್ದೋಗಿ ಮಕ್ಕೋತಲ್ಲ, ಆರಾಮ್ ತಿಂದು ಹಂಗ ಆರಾಮ್ ಉಳ್ಕೊಂಡ್ಬಿಡ್ತಾಳ. ಈಗ ಡಾಕ್ಟರ್ ಹೇಳ್ಯಾರ, ವಾಕಿಂಗ್ ಅದು ಮಾಡ್ರಿ, ಒಟ್ಟು ಕೈಕಾಲ್ ಅನ್ನೋದು ಒಂಥರ ಇದು ಕೆಂಪು ನರ 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 ಕಾಣ್ತಿರ್ತಾವಲ್ಲ, ಅವೆಲ್ಲ ಹೋಗ್ಕವು, ವಾಕಿಂಗ್ ಮಾಡ್ಕೊಂತೀರ್ರಿ ಅಂತ ಹೇಳಿದ್ರು. ಈಕಿ ಮನಿ ಕೆಲಸ ಮಾಡ್ತೀನಲ್ಲ, ನಾನು ಇಷ್ಟು ಕೆಲಸ ಮಾಡಿ ಮತ್ತೆ ವಾಕಿಂಗ್ ಬೇರೆ ಹೋಗ್ಬೇಕನ ಅಂತ ನಮಗ್ ಬಾಯ್ ಮಾಡ್ತಿದ್ಲು. ಈಗ ಹೆಂಗಾತಂದ್ರ ಆಕಿ ಬಾಯ್ ಮಾಡೋದಕ್ಕೂ ಅದಕ್ಕೂ ನಾನು ಹೋಗ್ಲಿ ಬಿಡ ಸುಮ್ನಾಗಿದ್ದೆ. ಈಗ ಇದ್ದಿದ್ ದೊಡ್ಡ ಮನಿ ಕೆಲ್ಸನೂ ನೀ ಎಲ್ಲ ತಪ್ಪಿಸ್ಬಿಟ್ಟೆಲ್ಲವ ಈಗ. ವಾದ ಇಲ್ಲೋಡ, ಇನ್ಮ್ಯಾಗ ಆಕಿ ಮನ್ಯಾಗ ಮತ್ ಮಾಡ್ತಾ ಇದಾಳ. ನೀ ಅಂತೂ ಮನಿ ಕೆಲಸ ಮಾಡೋದ್ ಅಟ್ರಾಗ ಐತಿ. ಇನ್ಮ್ಯಾಗ ದಿನ ಬೆಳಗ್ಗೆ ನನ್ಕೂಟ್ ವಾಕಿಂಗ್ ಬಾ. ಏನ ಮನ್ಯಾಗಿರ್ಬಾಡ್ಲಿ, ಆ ಪರಿ ಮೈ ಉಳಿಸ್ಕೊಂಡು ಎದಕ್ ಬರ್ತದ? ಹೌದವ್ವ, ಸುಮ್ಮನೆ BP ಶುಗರು ಅಂತೇಳಿ ವಯಸ್ಸಾದ್ಮೇಲೆ ಸ್ಟಾರ್ಟ್ ಆಕತಿ. ಯಾಕೆ ಇದು ಮಾಡ್ತಿ? ಏನ ಬೆಳಿಗ್ಗೆ ಎದ್ದು ಸುಮ್ಮನೆ ಅಪ್ಪನ ಜೋಡಿ ಹೋಗು. ಆಯ್ತಪ್ಪ, ಹೋಗ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ನಿಮ್ಮಪ್ಪ. ಸರಿ, ಅವ ನಂಗೆ ಕೆಲ್ಸಕ್ಕೆ ಲೇಟ್ ಆಯ್ತು, ಹೋಗ್ಬರ್ತೇನೆ. ತಣ್ಣಗಿರ, ಕೆಲ್ಸಕ್ಕೆ ಹೋಗ್ಬರ್ತಾನಂತ. ಸೂಟಿ ಮಾಡಿ ಇಲ್ಲ ಹೆಂಗಿದ್ರು ಇನ್ನೂ ಒಂದ್ 2 ದಿನ ಸೂಟಿ ಮಾಡ. ಅಲ್ಲಲ್ಲ, ಅದು ಯಾವ್ಯಾದ ಎಂತದ ಕರಾವಳಿ ಪಿಕ್ಚರ್ ಬಂದತಂತೆ. ಒಂದ್ ಸ್ವಲ್ಪ ಹಿಂದಿ ಕರ್ಕೊಂಡು ಹೋಗಿ ಬರೋಗು ನೋಡಾಕ. ನಂಗೆ ಹೀರೋ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲವಾ. ಆಮೇಲೆ ಪಿಕ್ಚರು ನೋಡ್ಬೇಕು ಅಂತ ಏನು ನಂಗೆ ಆಸೆ ಇಲ್ಲ. ಪಿಕ್ಚರ್ ನೋಡೋದು ಮುಖ್ಯ ಅಲ್ಲೋ, ಹೆಂಡತಿ ಜೊತೆಗೆ ಟೈಮ್ ಕಳೆಯೋದು ಮುಖ್ಯ. ಏನ ಹುಡುಗಿ ಮನ್ಯಾಗಿರ್ಬೇಕನ? ಕರ್ಕೊಂಡು ಹೋಗಿ ಪಿಕ್ಚರ್ ನೋಡ್ಕೊಂಡು ಆರಾಮ್ ಉಂಡು ತಿಂದು ಅಡ್ಡಾಡ್ಕೊಂಡು ಬರ್ರಿ. ಫೋಟೋ ಹೊಡೆದು ತರ 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 ಸ್ಟೇಟಸ್ ಇಡ್ರಿ. ಏನ? ಅಯ್ಯ ಅತ್ತಿಯರ, ನಾವು ಮೊದ್ಲ ಹೇಳಿದ್ರೆ ನಾವು ಸ್ವಲ್ಪ ಮನ್ಯಾಗ ನಿಮ್ಗೆ ಏನಾರ ಊಟಕ್ಕರ ಮಾಡ್ತಿದ್ದೆ. ಇದು ಎಲ್ಲರೂ ಹೋಗ್ಬಿಡೋಣ ಬರ್ರಿ. ಮತ್ತೆ ಯಾಕ? ಬೇಡವಾ, ಬೇಡ. ನಾವೆದಕ್ಕೆ ಊರ್ ಹೋಗೋ ಕಾಡ್ ಬಾ ಅಂತತಿ. ಈಗ ಯಾ ಪಿಕ್ಚರ್ ನೋಡಿ ಏನಾಗಬೇಕಾಗೈತಿ? ನಮ್ಮದ್ ಬಿಡು. ನೀನು ಅವ ಹೋಗಿ ಬರ್ರಿ ಆರಾಮಾಗಿ. ಅಡಿಗೆನ ನಿಮ್ಮ ಮಾವಗೂ ಮಜ್ಜಿಗೆ ತಂಬುಳಿ ಅಂದ್ರೆ ಭಾರಿ ಇಷ್ಟ. ಸೌತಿಕಾಯಿ ಅದಾವ, ಹೆಂಗಿದ್ರು ಹಾಕಿ ತಂಬುಳಿ ಮಾಡ್ಕೋತೀನಿ ನಾನು. ಒಂಚೂರು ಬಿಸಿ ಅನ್ನ ಮಾಡ್ಕೊಂಡು ಹಪ್ಪಳ ಕರ್ಕೋತೀನಿ. ನಾನು ಏನು ಭಾಳ ಮಾಡಕ್ಕೆ ಹೋಗುದಿಲ್ಲ. ಹೋಗಿ ಬರೋಗ್ರಿ, ಅಡ್ಡಾಡ್ಕೊಂಡು ಆರಾಮ್ ಹೋಗಿ ಬರೋಗ್ರಿ. ಸರಿ, ಹೋಗ್. 12 ಗಂಟೆ ಶೋಕ್ ಹೋದ್ರಾತ್. ಮತ್ತೆ ಟೈಮ್ 10 ಗಂಟೆ ಆಗೈತಿ. ಇನ್ನೊಂದು 10 ನಿಮಿಷ ಬಿಟ್ಟ ರೆಡಿ ಆಗ್ಬಿಡು, ಇನ್ನೊಂದು ಸ್ವಲ್ಪ ತನ ಬಿಟ್ಟು. ಒಟ್ಟು ಇಬ್ರು ಹೋಗಿ ಆರಾಮಾಗಿ ಫೋಟೋ ಹೊಡೆದು ಸ್ಟೇಟಸ್ ಇಡೋದು ಮಾತ್ರ ತಪ್ಸಂಗಿಲ್ಲ ಮತ್ತೆ ಹೇಳೇನಿ. ಹಿಂಗೆ ಇರಲಿ, ಖುಷಿ ಖುಷಿಯಿಂದ ಇರಲಿ ಇವ್ರಿಬ್ರು.
ಹೆಂಗಿದ್ರು ನನ್ನ ಫೋನ್ಯಾಗೂ ಆ ನಂದಿನಿ ನಂಬರ್ ಐತಿ, ನನ್ನ ಮಗನ ಫೋನ್ಯಾಗೂ ಐತಿ, ಆ ಸವಿತಾನ್ ಫೋನ್ಯಾಗ ಇದ್ದೇ ಇರ್ತೈತಿ. ನೋಡಿ ಹೊಟ್ಟಿ ಉರ್ಕೋಬೇಕಿ. ಮದುವೆ ಅಂತರೂ ಭಾಳ ಚಲೋ ಆತಲ್ಲ. ಓ ಮದುವೆ ಭಾಳ ಚಲೋ ಆತ. ಸಿಂಪಲ್ ಅಂತಂದ್ರು ಅಡ್ಡಿ ಇಲ್ಲ. ಹುಡುಗ ಹುಡುಗಿ ಈಡು ಜೋಡು ಭಾಳ ಚಂದ ಆತ. ಬಂದವರೆಲ್ಲರೂ ಮದುವೆಯಾಗ ನಮ್ಮ ನಂದಿನಿನ ಕೇಳಾರೆ ಆಗ್ಬಿಟ್ರು. ಬೇಕಂತ ಕೇಳ್ತಾರ, ಅರ್ಧ ಬೇಕಂತ ಮಾಡ್ತಾರ, ಗೊತ್ತಿದ್ದು ಮಾಡ್ತಾರ. ಇರ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ಕೇಳೋರು ಕೇಳ್ತಾರ, ನಾವು ಉತ್ತರ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ನಮ್ಮ ಪಾಡಿ ನಾವು ಇದ್ರ ಆತಪ್ಪ ಅಷ್ಟೇ. ನಾ ಅದನ್ನ ಹೇಳಿದೆ, ನೀನು ಕೇಳಿಸ್ಕೊಳ್ಳಿಲ್ಲ. ಅದೆಲ್ಲ ಆತ್ ಬೇ, ಮತ್ತೆ ಏನು ಮಾಡ್ತಿ ಹೇಳಿ ನೋಡೋಣ. ಅವ್ರಂಗೆ ಕೇಳೋದಕ್ಕೆ ತಗ ಸಾಕಾಗಿ ಹೋತ್ ನನಗಂತರೂ ಹೊತ್ತಾಗ. ಇವತ್ತು ಅದು ಯಾವ್ದೋ ಊರ್ ಹೊಂಟೇವಿ ಅಂತ ಸ್ಟೇಟಸ್ ಇಟ್ಟಿದ್ಲ. ನೀನ್ ಆಕಿ ಸ್ಟೇಟಸ್ ನೋಡ್ತಿ? ಆಕಿ ನಂಬರ್ ಬ್ಲಾಕ್ ಲಿಸ್ಟಿಗೆ ಹಾಕಿ ಸ್ಟೇಟಸ್ ಗಿಟಸ್ ಇಲ್ಲ ಏನು ನೋಡಕ್ ಹೋಗ್ಬೇಡ. ಅಲ್ಲಪ್ಪ, ಏನು ಎತ್ತ ಅಂತ ಗೊತ್ತಾಕಿರ್ತತಲ್ಲ, ಅದಕ್ಕೆ ಇರ್ಲಿ ಬಿಡು ಅಂತ ನಾನು ಸುಮ್ಮನಾದೆ. ಇರ್ಲಿ, ಯಾಕೆ ಯಾರ್ಯಾರ್ದೋ ನೋಡ್ತೀವಿ. ಈಗ ನಮ್ಮ ಮನೆಯವ್ರದ್ದು ಅದು ಅಲ್ಲ, ಈಗ ಆತು ಜಗಳ ಮಾಡ್ಕೊಂಡು ಹೋಗ್ಯಾಳ. ಏನು ಸ್ಟೇಟಸ್ ಇಡ್ತಾಳ ಏನು ಎತ್ತ ಅಂತಾರ ನೋಡೋಣ ಅಂತ. ಏನ್ ಇಡ್ತಾಳ ಏನ? ನಾನಂದ್ರೂ ನನ್ನ ಫೋನ್ಯಾಗ ಆಕಿ ನಂಬರ್ ಬ್ಲಾಕ್ ಲಿಸ್ಟಿಗೆ ಹಾಕಿ ಆಗೈತಿ. ಅವನು ಬೆನ್ನ ತಗೊಂಡು ಹೋಗಿ ಆತಕಿ ಯಾಕಿ ನಂಬರ್ ಇಟ್ಕೊಂಡು ನನಗೇನು ಆಗ್ಬೇಕಾಗೈತಿ? ನೀನ್ ಹಾಕಿ ಏನ್ ಫೋನ್ ಹಚ್ಚಿ ಮಾತಾಡಕತ್ತೀಯ? ಎಲ್ಲಿ ಫೋನ್ ಹಚ್ಚಿ ಮಾತಾಡತ್ತೇನೆ? ನೀವು ನೋಡಕತ್ತೀರಿ. ಮತ್ತಿಂತ ಮ್ಯಾಗ ಮಾತಾಡೋದಂತೂ ಬಿಡುದಿಲ್ಲ ತಗ. ಬಂದಾಗ ನಾನು ಬೈಕ್ ಕಳಿಸಿಲ್ಲ. ಆಕಿ ನೆಳ್ಳು ಈ ಮನೆ ಕಡೆ ಬೀಳಬಾರ್ದು. ಅಂತೂ ಮದ್ವಿ ಮಾಡ್ಕೊಂಡು ಸವಿತಾ ಒಂದು ಒಳ್ಳೆ ಮನೆ ಸೇರಿದ್ಲ. ಹೌದವಾ? ಕರೆನ. ಅವ್ರ ಹತ್ತಿನೂ ಅಷ್ಟೇ ಎಂಥ ಜೀವದಾಳ ಸವಿತಾನ ಮೇಲೆ. ಅಯ್ಯೋ 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 ಅಯ್ಯೋ, ನಾನು ನೋಡಿದ್ನಲ್ಲಪ್ಪ. ಭಾರಿ ಜೀವದಾಳ ಬಿಡು ಸೊಸಿ ಮೇಲೆ. ಖುಷಿ ಆತ. ಅಂತ ಒಳ್ಳೆ ಮನೆ ಸೇರಿದ್ಲ ನನ್ನ ಮೊಮ್ಮಗಳ. ಈ ನಂದಿನಿ ಅಷ್ಟು ಚಲೋ ಮನಿ ನವಲ್ಯ ಅಂದ್ಲ. ಅವ ಹಂಗಾರ ಅಶ್ವಿನಿನ ಕರ್ಕೊಂಬರ್ಲಿ ಇವತ್ತು ಬ್ಯಾಡ್ ತಡಿಪ. ಯಾಕಂತಂದ್ರೆ ಇವತ್ತೇನಂತಂದ್ರೆ ಕೆಲಸ ಒಂದು ಜಗ್ಗದವ ಮನ್ಯಾಗ. ಅದು ಒಂದು ತಟಿಗೆ ಹೋಗ್ಲಿ ಪುರ್ಸೊತ್ತೇ ಇಲ್ಲ. ಮದ್ವಿಗೆ ಹೋಗಿ ಬಂದಮೇಲೆ ಅರ್ಬಿ ಗಿರ್ಬಿ ಎಲ್ಲ ಜಗ್ಗ ಹರಿಬೇವು. ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಅದು ಹಾಕಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕೆಲಸ ಮುಗಿಸಿ ಆಮೇಲೆ ಬೇಕಾದ್ರೆ ಕರ್ಕೊಂಬರುವಂತೆ. ಸರಿ ಆಯ್ತು. ನಾನು ನನ್ನ ಕೆಲಸ ಬಿಟ್ಟು ಒಂದು ವಾರ ಅಥವಾ ಅವೆಲ್ಲ ಹಂಗೆ ಪೆಂಡಿಂಗ್ ಕೂತಾವು, ಅದನ್ನ ಮುಗಿಸ್ಕೊಂತೇನೆ. ಅಲ್ಲ, ನಿಮ್ಮ ಬೀಗ್ರಂದ್ರೆ ಪರಕರ್ ಮತ್ತೆ ಇವ್ರು ಪಾಟೀಲ್ ಅಣ್ಣಾರು ಇಬ್ಬರೇ ಬಂದಿದ್ರು ನೋಡು. ಅಯ್ಯೋ ಒಳ್ಳೇದಾತು. ಅವ್ರ ಮನ್ಯಾಗ ಒಬ್ರು ಅದಾರಲ್ಲ ಅವ್ರು, ಅದೇ ಅವ್ರ ಅತ್ತಿಗೆಮ್ಮ ಅಂತೇಳಿ ಆ ಪಾಟೀಲ್ ಅಣ್ಣಾರ ಅಕ್ಕ. ಆ ಹೆಣ್ಮಗಳು ಬಂದ್ರೆ ಒಂದಕ್ಕೆ ಎರಡು ಕೊನಕ್ಕೆ ಮಾತಾಡ್ತದ. ಅದು ಬರ್ಲಾರದ್ದೇ ಒಳ್ಳೇದಾತು. ನಿನ್ನೆ ಫೋನ್ಯಾಗ ಹೇಳತ್ತಿದ್ಲ ಅಶ್ವಿನಿ ತಮಾಷೆ ಮಾಡ್ಕೊಂತ. ಅನು ಅನ್ನೋ ಹುಡುಗಿ ಅವ್ರ ಅಕ್ಕನ ಅತ್ತಿ ಸತ್ತಿದ್ರಲ್ಲ, ಅವ್ರೇನ ದೆವ್ವ ಆಗ್ಬಿಟ್ಟಾರಂತೆ. ಯಾರ್ಯಾರ್ದೋ ಮೈ ಮೇಲೆ ಬಂದಂಗೆಲ್ಲ ಮಾಡಕತ್ತಾರಂತೆ. ಹೌದಾ? ಓ, ಅದನ್ನ ಆಸೆ ಇಟ್ಕೊಂಡು ಸತ್ತಿರ್ತಾವ ಪಾಪ. ಮತ್ತೆ ಏನು ಮಾಡ್ತೀಯ, ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ ಮತ್ತೆ ಹಂಗೆ ಆಸೆ ಇಟ್ಕೊಂಡು ಸತ್ರ. ಹಂಗ ಆಗೈತದ. ಹಂಗಾರ ಅಶ್ವಿನಿ ಅಲ್ಲಿರೋದು ಬೇಡ, ಕರ್ಸ್ಕೊಂಡ್ಬಿಟ್ರಾತು. ಯಾಕೆ ಬೇಕು ಹೋಟೆಲ್ ಇದ್ದವ್ರಿಗೆ ಇನ್ನೂ ಜಾಸ್ತಿ ಅಂತ ತೊಡ್ಕೊಳ್ಳೋದು. ಕರ್ಸ್ ಮೊದ್ಲಕಿನ್ ಕರ್ಸ್. ಅಪ್ಪೇ, ಏನವಾ? ಮೊದ್ಲು ಅಶ್ವಿನಿನ ಕರ್ಕೊಂಬಂದ್ಬಿಡಪ್ಪ. ಅಲ್ಲೇನೋ ಸ್ವಲ್ಪ ಕಾಡಾಟ ಚಾಲು ಆಗೈತಂತೆ. ಅದು ಯಾವುದೋ ಒಂದೇನೋ ಗಾಳಿ ಎದ್ದತಿ ಅಂತಂದು ಅಂದ್ರಪ್ಪ. ಯಾಕೆ ಬೇಕತ್ತಾಗ ಬೇಡ, ಆರಾಮ ಕರ್ಸ್ಬಿಡು. ನಮ್ಮನೆಗ ಇರುವಲ್ತಕ್ಕ ಹೊಟ್ಟಿಲಿದ್ದಾಗ ಹಸೆ ಮೈ ಏನು ಇವು ಗಾಳಿ ಪಾಳಿ ಶಕ ಎಲ್ಲ ಜಾಸ್ತಿ. ಅವು ಒಂದ್ಸಲ ಸೇರ್ಕೊಂತಂದ್ರೆ ಭಾರಿ ಕಷ್ಟ. ಅದಕ್ಕೆ ಕರ್ಸ್ಬಿಡು. ಸರಿ. ಹಂಗಾರೆ ನಾನು ಒಗಿಯೋದು ಭಾಳ ಅದಾವ್ರಿ. ಕ್ವಾಣಿ ಸ್ವಚ್ಛ ಮಾಡ್ಕೋಬೇಕು, ಅರ್ಬಿ ಒಗಿಬೇಕು. ಅಲ್ಲಿ ಊರಿಗೆ ಹೋಗೋ ಅವಸರದೊಳಗೆ ಎಲ್ಲ ಅತ್ತಾಗ ಕಿತ್ತು ಹೋಗಿದ್ವಿ. ದೇವ್ರ ಮುಂದೆ ಎಲ್ಲ ಹೂ ಒಣಗಿದಂಗೆ ಆಗ್ಯಾವೆಲ್ಲ. ನಾಳೆ ಬೆಳಗ್ಗೆ ದೇವ್ರ ಕೋಣಿ ಎಲ್ಲ ಇವತ್ತೇನು ಒರ್ಸೋಕ್ಕಾಗಲ್ಲ. ನಾಳೆ ಎಲ್ಲ ದೇವ್ರ ಕೋಣಿ ಒರೆಸ್ಕೊಂಡು ಒಗಾತ್ ಮಾಡಿ ಪೂಜೆ ಮಾಡ್ಕೋಬೇಕಪ್ಪ. ಯಪ್ಪ ಕೆಲಸ ಚಕ್ಕದವು. ಆಯ್ತು ತೋರಿ ಹೋಗ್ಕನ್. ಆಕಿಗೆ ಮನಸ್ಸಿನಾಗ ಭಾಳ ಬೇಜಾರೈತಿ, ಮಗಳು ಹಿಂಗೆ ಮಾಡಿಬಿಟ್ಲಲ್ಲ ಅಂತೇಳಿ. ತೋರಿಸ್ಕೊಳ್ಳ ಅಷ್ಟೆ. ಆಮೇಲೆ ಇನ್ನೊಂದು ಏನಂದ್ರೆ, ಮಗಳು ಓಡ್ ಹೋಗ್ಯಾಳ ಯಾವನ್ನ ಬೆನ್ನ ತೊಗೊಂಡು. ಆದರೆ ಆಕಿಗೆ ಏನಾರ ಕೊಡ್ಬೇಕು ಮಾಡಬೇಕು, ಏನು ಕೊಡ್ಲಂಗಿದ್ರೆ ಆಗಲ್ಲ ಅನ್ನೋದೊಂದು ತಲೆಯಾಗೈತಿ. ಅದು ಒಂದು ಭಾಳ ಐತಪ್ಪ ಆಕಿ ತಲೆಯಾಗ. ಅಲ್ಲ ಅತ್ತಿಯರ, ನೀವು ಹಂಗ ಅಂತೀರಿ. ಆಕಿ ಯಾವಾಗೆಲ್ಲ ಏನಾರ ಕೊಡ್ಬೇಕನ್ನಕ ಎಲ್ಲ ಬಿಟ್ಕೊಟ್ಟು ಹೋಗ್ಯಾಳಲ್ಲ ತಾನ. ಕೊಡ್ಲಿ ಅನ್ಭವಿಸ್ಲಿ. ನಾನು ಏನು ಕೊಡುದಿಲ್ಲ, ಅವನ ಮುಖ್ಯ ಅಂತ ಹೋಗ್ಯಾಳಲ್ಲ. ಫಸ್ಟ್ ಅವ ಹೆಂಗದನ ಏನು ಅಂತ ಆಕಿಗೂ ಗೊತ್ತಾಗಬೇಕಲ್ಲ. ಗೊತ್ತಾಗ್ಲಿ ಅಂತೇಳಿ ಬಿಟ್ಟನಿ. ನಾನು ಊರಿಗೆ ಹೋಗ್ಬೇಕಂತ ಮಾಡೇನಪ್ಪ. ಬ್ಯಾಡ್ರಿ ಅತ್ತಿಯರ, ಇರ್ರಿ. ಮೊದ್ಲೇ ಆಕಿ ಬೇಜಾರ್ನಾಗ ಅದಾಳ. ಒಂದು ಸ್ವಲ್ಪ ನೀವಿದ್ರೆ ಸಮಾಧಾನ ಆಕತಿ. ಈಗ ನೀವು ಊರಿಗೆ ಹೋಗ್ಬಿಟ್ರಿ ಅಂದ್ರೆ ಆಕಿ ಒಂಥರ ಬಂಟಿ ಆದಂಗೆ ಆಗ್ಬಿಡ್ತಾಳ. ಅದಕ್ಕೆ ಹೆಂಗಿದ್ರು ಮದ್ವಿ ಕೆಲ್ಸ ಮುಗ್ದತಿ. ಅಲ್ಲಿ ಅವ್ರು ಉಳ್ಕಿದ್ದವ್ರು ಮಾಡ್ಕೊಂತಾರ. ಇಲ್ಲೇ ಇರ್ರಿ, ಇನ್ನೊಂದು ಸ್ವಲ್ಪ ದಿನ ಹೋಗುವಂತ್ರಿ. ಆಯ್ತು ತಗೋರಪ್ಪ. ಚಲೋ ನಿದ್ದೆ ಬಂತ? ಓ, ಆರಾಮ್ ಮಕ್ಕೊಂಡಿದ್ದೆ. ಇವತ್ತೇನೋ ಇಲ್ಲಿ ನೋಡವ. ಅಯ್ಯೋ ದೇವ್ರೆ. ಆದಿತ್ಯ, ನಿದ್ದೆ ಚಲೋ ಬಂತನಪ್ಪ? ಹ್ಞೂ ರೀ, ಚಲೋ ಬಂತು. ಆದರೆ ರಾತ್ರಿ ಇದ್ದಕ್ಕಿದ್ದಂಗೆ ಒಂದು ಕನಸು ಬಿತ್ತು. ಕನಸ? ಏನಪ್ಪ ಅದು? ಮಾವ, ಅದು ನನ್ನ ಕನಸ್ನಾಗ ನಮ್ಮವ್ವ ಬಂದಿದ್ಲು. ಯಾಕೋ ಭಾಳ ಹತ್ತು ಬೇಜಾರು ಮಾಡ್ಕೊಂಡ್ಲು. ಬೇಡ ಮಗನೇ, ನನ್ನ ಬಿಟ್ಟು ದೂರ ಇರಬೇಡಪ್ಪ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ಆದರೂ ಸತ್ತೆ ನನಗೆ ದೇವ್ರ ಆಯಸ್ಸೆ ಕೊಡಲಿಲ್ಲ. ನನಗೆ ಆಮೇಲೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಏನೇನೋ ಆಸೆ ಹೇಳ್ಕೊಂಡ್ಲು. ಕಡೆಗೆ ನಿಮ್ಮನ್ನು ನೋಡ್ಕೊಂತ ಅಲ್ಲೇ ಇರ್ತೀನಿ, ನನ್ನ ಇದು ಮಾಡಬೇಡ, ಇರ್ತೀನಿ ಜೊತೆಗೆ, ಯಾಕಪ್ಪ ಬೇಡ ಅಂತೇಳಿ ಭಾಳ ಬೇಜಾರು ಮಾಡ್ಕೊಂಡ್ಲು. ಒಂಥರ ಯಾಕೋ ಮನಸ್ಸಿಗೆ ಕಸಿವಿಸಿ ಆಗ್ತೈತಿ ಮಾವರ. ಅಯ್ಯೋ ದೇವ್ರೆ. ಅಲ್ಲ, ನೋಡ್ಕೊಂತಿರಾಕೆ ನಿಮ್ಮವ್ವ ಬನಿಗೆ ಬಂದಿರೋ ನೆಂಟ್ರೇನಪ್ಪ? ದೆವ್ವ.
ಅಯ್ಯೋ ದೆವ್ಗಳನ್ನ ಅದು ಎಷ್ಟು ದಿನ ಇಟ್ಕೊಳಕತ್ತಿ? ಮೊದ್ಲು ಪೂಜೆ ಪುನಸ್ಕಾರ ಮಾಡ್ಬೇಕು, ದೆವ್ಗಳೆಲ್ಲ ಮನ್ಯಾಗ ಇರಂಗ ಇದ್ಬಿಟ್ರೆ ಮುಗಿದೋದ್ ಕತಿ, ಹೆದರ್ಕೊಂಡು ಸತ್ತೋಗದೆ. ಅಲ್ಲ ಅದು ಹೆಂಗದ? ದೆವ್ವ ಐತಿ ಅಂತ ಗೊತ್ತಾದ್ಮೇಲೆ ನೆಮ್ಮದಿಯಿಂದ ಇರಕತ್ತೆ. ನಿಮ್ಮವ್ವ ಅವು ಅಲ್ಲಿಗ ದೆವ್ವ ದೆವ್ವ. ಅಲ್ಲಪ್ಪ, ಅದು ನನಗನ್ಸತಿ ಸುಮ್ಮನೆ ಏನೋ ಭ್ರಮೆ, ನಿನಗೆ ಹಂಗ ಅನ್ಸೈತಿ ಅನಿಸ್ತೈತಿ. ಇಲ್ಲ ಮಾವ, ಇಲ್ಲ. ಯಾಕೋ ನಂಗೆ ನಿಜವಾಗ್ಲೂ ನಮ್ಮ ತಾಯಿನೇ ಕನಸ್ನೇ ಬಂದಿದ್ದು. ನನಗೆ ಮಾತ್ರ ಅದು ಐಮ್ ಶೋರ್, ನಿಜವಾಗ್ಲೂ ಅವರಿಗೆ ನಮ್ಮನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಯಾವ ಪೂಜೆ ಪುನಸ್ಕಾರ ಏನೂ ಮಾಡ್ಸೋದು ಬೇಡ. ಅವ್ರು ಏನು ನಂಗೆ ತೊಂದರೆ ಕೊಡಂಗಿಲ್ಲ ಅಂತೆ. ಅವ್ರ ಪಾಡಿಗೆ ಅವ್ರು ಇರ್ತಾರಂತೆ. ಇದ್ದರೆ ನಾವು ಅದೇ ಮನೆಗೆ ಹೋಗ್ತೀವಿ ಅನ್ನೋನ್ ಕರ್ಕೊಂಡು. ಓ ದೇವ್ರೇ, ಯವ್ವ ನಾವಲ್ಲವ ಯವ್ವ. ಅಲ್ಲ ಆದಿತ್ಯ, ನಿಂಗೇನು ತಲೆ ಕೆಟ್ಟತನಪ್ಪ? ಅಲ್ಲ ಕಂಡು ಹೋಗಿ ಹೋಗಿ ದೆವ್ವ ಐತಿ ಅಂತ ಗೊತ್ತಿದ್ಮೇಲೆ ಅಲ್ಲಿ ಇರಕತ್ತೆ. ಏ ಆದಿತ್ಯ, ಹಂಗೆಲ್ಲ ಮಾಡ್ಬೇಡಪ್ಪ. ಸತ್ತಾರದ ಕತಿ ಮುಗೀತು, ಬದುಕಿದ್ದವ್ರು ನೆಮ್ಮದಿಯಾಗಿರ್ಬೇಕು. 3 ಹೊತ್ತು ಪಾಪ ನಮ್ಮನ್ನು ಹೆದರ್ಕೊಂತ ಜೀವ ಕೈಯಾಗಿ ಹಿಡ್ಕೊಂಡು ಎಲ್ಲಿ ಹೋಗ್ಬೇಕ ಎಲ್ಲಿ ಬಿಡ್ಬೇಕ, ಇರೋದು ಹೆಂಗ ಏನಂತ ಹೆದರ್ಕೊಂಡು ಬದುಕಕತ್ತೆ. ಬೇಕಾರ ನಿಮ್ಮ ಅವ್ಗೆ ಹೇಳು, ಅಷ್ಟು ಪ್ರೀತಿ ನಿನ್ನ ಮ್ಯಾಗಿತ್ತಂದ್ರೆ ಬೇಕಾರ ಮಗಳ ಮನೆಗೆ ಹೋಗಕ್ಕೆ ಹೇಳು. ಓಹೋ, ಮಗಳು ಇಟ್ಕೋತಾಳ ನೋಡೋಣ. ಇಟ್ಕೊಳಲ್ಲಪ್ಪ, ಅದು ಹೆಂಗೆ ಇಟ್ಕೊಂತಾರ? ಏನು ಮನೆಗೆ ಬಂದು ನೆಂಟ್ರ? ಬದುಕಿದ ತಾಯಿ ಇಟ್ಕೊಳ್ಳೋದೇ ಕಷ್ಟ ಈಗಿನ ಕಾಲದಾಗ. ಇನ್ನು ಸತ್ತು ದೆವ್ವಾಗಿ ರಾಕ್ಷಸ ಆಗಿರೋ ಅವನ್ನ ಇಟ್ಕೊಳಕತ್ತೇನಪ್ಪ? ಹಂಗೆಲ್ಲ ಆಗೋದೇ ಇಲ್ಲ ನೋಡಪ್ಪ. ನಾ ಹೇಳ್ತೇನಲ್ಲ, ನೀನು ಒಂದೇನೋ ಒಂದು ಸೆಂಟಿಮೆಂಟಿಗೆ ಕಟ್ಬಿದ್ದು ಹೋಗ್ಬೇಡ. ಪಾಪ ನಮ್ಮ ಮನು ತ್ರಾಸಕತ್ತಪ್ಪ. ಅದಕ್ಕೆ ನಾ ಹೇಳೋದಾದ್ರೆ ಏನು ಬೇಡ, ಸುಮ್ಮನೆ ನಾವು ಪೂಜೆ ಮಾಡ್ಸೋರನ್ನ ಕೇಳೇವಲ್ಲ ಹೆಂಗಿದ್ರು. ಅವ್ರು ಮಾಡಿಸ್ತೇನೆ ಅಂತ ಅಂದಾರ. ಅವ್ರು ಮಾಡಿದ್ದು ಎಲ್ಲ ಬಗ್ಗೆ ಹರಿದಿಂದ ಮನೆಗೆ ಒಂದು ಕೌಕಟ್ ಮಾಡಿಸಿ ನಿಂಬೆ ಹಣ್ಣು ಕಟ್ಟಿ ಯಾರು ಒಳಗೆ ಬರ್ಲಾರ್ದಂಗೆ ದಿಗ್ಬಂಧನ ಮಾಡಿಸಿ ಆಮೇಲೆ ಹೋಗಕ್ಕೆ ಬರ್ತೈತಿ. ಸತ್ತಾಗ ಸತ್ಲಪ್ಪ, ಸುಮ್ಮನೆ ಆರಾಮಾಗಿ ಹೋಗಿ ಸ್ವರ್ಗ ಸೇರ್ಕೊಳ್ಳೋದು ಬಿಟ್ಟು, ಸ್ವರ್ಗನ ನರ್ಕನ ಸೇರ್ಕೊಳ್ಳೋದು ಬಿಟ್ಟು ದೆವ್ವಾಗಿ ಈ ಥರ ಕಿರಿಕಿರಿ ಮಾಡಿದ್ರೆ ಹೆಂಗಪ್ಪ? ಬದುಕಿದ್ದಾರೆ ಹೆಂಗಿರ್ಬೇಕು? ಅಯ್ಯೋ ಸುಮ್ಮನೆ ಇರ್ತೀನಿ ಅಂದ್ರೆ ಅದು ದೆವ್ವ. ಸುಮ್ಮನೆ ಇರ್ತೀನಿ, ಸುಮ್ಮನೆ ಎಲ್ಲರೂ ದೆವ್ವ ಇರಾಕತ್ತೇನ? ಅಯ್ಯೋ ಬೇಡ ಬೇಡ, ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲಪ್ಪ. ಹೌದ್ರಿ, ನನಗೂ ಹೆದರಿಕೆ ಬರ್ತೈತಿ. ಅಲ್ಲ ಕಂಡು ಹೆಂಗ್ರಿ ನಾನು ಸುಮ್ಮನೆ ಇರಕತ್ತಿ? ಒಂಥರ ಹೆದರಿಕೆ ಬರಲ್ಲನ. ಅದಕ್ಕೆ ನಿಮ್ಮ ಕೈ ಮುಗಿತೆ, ನಂಗೆ ಆಗಲ್ಲಪ್ಪ. ಪೂಜೆ ಎಲ್ಲ ಮಾಡಿಸಿ ಮನೆಯಾಗಿರೋ ಪ್ರಾಬ್ಲಮ್ ಬಗೆಹರಿಸಿನೇ ಹೋಗೋಣ. ನನ್ನ ಕೈಲಾಗಲ್ಲ, ಒಂಥರ ಹೆದರಿಕೆ ಬರ್ತೈತ್ರಿ ನನಗೆ. ನೋಡ್ದೆ ಪಾಪ ಹೆದರಿ ನಡಿಗೆ ನೀರಾಗಕತ್ತೈತಿ ಹುಡುಗಿ ಒಂದು ಅಳತಿ. ಬೇಡಪ್ಪ ಬೇಡ, ಆಕಿ ಬರಲ್ಲ ತಗೋ. ಹೌದಾ ಆದಿತ್ಯ, ನಿಮ್ಮವ್ವ ಅಂತ ನಿಂಗೆ ಒಂದು ಪ್ರೀತಿ ಇರ್ಬೋದು, ಇದು ಮಾಡ್ಬೋದು, ಆದರೂ ಅನ್ನೋ ಹೆದರಿಕೆ ಆಕತ್ತಲ್ಲ. ಅಲ್ಲ ಕಂಡು ನಾವರ ಹೆಂಗೆ ಸುಮ್ಮನೆ ಇರಕತ್ತಿ? ಏನು ಬೇಡ ಅಂಥದ್ದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಕನಸ್ನಾಗಾರ ಬಂದು ಹೇಳಿ, ಇದ್ರಿಗಾರ ಬಂದು ಹೇಳಿ, ಪೂಜೆ ಪುನಸ್ಕಾರ ಏನು ಮಾಡ್ಸೋದೈತೆ ಮನೆಗೆಲ್ಲ ಅದನ್ನೆಲ್ಲ ಮಾಡಿಸಿ ಇದು ಮಾಡಕ್ಕೆ ಬರ್ತೈತಿ. ಅಷ್ಟಿದ್ರೆ ನಿಮ್ಮವ್ವ ಆಗ ಹೇಳು, ಕನಸ್ನಾಗ ಬಂದಾಗ ನೆಮ್ಮದಿಯಾಗಿ ಇರಾಕ್ ಬಿಟ್ಬಿಡು ನಮ್ಮನ್ನ. ನಿನ್ನ ಪಾಡಿಗೆ ನೀವು ಹೋಗು, ಮತ್ತೊಂದು ಎಲ್ಲಾರ ಹಾಕ್ತಾನೆ ದೇವರು ಜಲ್ಮನ, ಅಲ್ಲಿ ಹುಟ್ಟಿ ಆರಾಮಾಗಿರುವ, ಇಲ್ಲಿ ನಮ್ಗೆ ಕಾಡ್ಬೇಡ ಅಂತ ಹೇಳ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಮಾಡಿಸ್ರಿ ಅದೇನು ಪೂಜೆನ.